ಮತ್ತು ನನ್ನ ಪೇರೆಂಟ್ಸ್ಗೆ ಸನ್ಮಾನ ಮಾಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಅದಕ್ಕಿಂತ ಮುಂಚೆ ಹೌ ಮೆನಿ ಆಫ್ ಯುರ್ ಕಂಫರ್ಟೇಬಲ್ ಇನ್ ಇಂಗ್ಲೀಷ್ ಅರ್ಥ ಆಗುತ್ತಲ್ಲ? ಐ ಥಿಂಕ್ ಸರ್ ಇಂಗ್ಲೀಷಲ್ಲಿ ಮಾತಾಡೋದು. ಸೊ ನಡು ನಾನು ಸ್ವಲ್ಪ ಇಂಗ್ಲೀಷ್ ಯೂಸ್ ಮಾಡ್ತೀನಿ. ಐ ಥಿಂಕ್ ಯು ಆರ್ ಕಂಫರ್ಟೇಬಲ್ ವಿತ್. ಓಕೆ, ಕಮಿಂಗ್ ಟು ನನ್ನ ಜರ್ನಿ ಐ ಥಿಂಕ್ ಆಲ್ರೆಡಿ ನಮ್ಮ ಪಪ್ಪ ಆಲ್ರೆಡಿ ಹೇಳಿದ್ದಾರೆ. ಎಲ್ಲಿ ಕಲಿತೆ, ಆಮೇಲೆ ನವೋದಯದಲ್ಲಿ ಹೋದೆ, ಆಮೇಲೆ ಇಂಜಿನಿಯರಿಂಗಲ್ಲಿ ಇದು ಮಾಡಿದೆ. ನೀವು ಐ ಥಿಂಕ್ ನ್ಯೂಸ್ ಪೇಪರಲ್ಲಿ ಓದಿರ್ತೀರ, ಸೇಮ್ ಸ್ಟೋರಿ ಅದನ್ನೇ ಬರೆದಿದ್ದಾರೆ. ಬಟ್ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕಮಿಂಗ್ ಟು ಪ್ರಿಪ್ರೇಷನ್. ಇಲ್ಲಿ ನಾನು ವೆನ್ ಐ ಕೇಮ್ ಟು ದಿಸ್ ಇನ್ಸ್ಟಿಟ್ಯೂಟ್ ಶ್ರೀಮಾತ, ತುಂಬ ಖುಷಿ ಆಯಿತು. ಯಾಕಂದರೆ ಇಲ್ಲಿರೋ ಎನ್ವಿರಾನ್ಮೆಂಟ್ ಇದೆಲ್ಲ ನೋಡಿದ್ರೆ ಸೇಮ್ ಬೆಂಗಳೂರಲ್ಲಿ ಹೆಂಗಿದೆ ಹಂಗೆ ಇದೆ. ಬೆಂಗಳೂರಲ್ಲಿ ನೀವು ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಿ ಸೇಮ್ ಇಲ್ಲಿ ಹೆಂಗೆ ಲೈಬ್ರರಿ ಮಾಡಿದ್ದಾರೆ ಇದೇ ಸೆಟಪ್ ಇರುತ್ತೆ. ಏನು ಕ್ಲಾಸ್ ರೂಮ್ ಇದೆ, ಮ್ಯಾಪ್ಸ್ ಇದೆ, ಕರ್ನಾಟಕ ಮ್ಯಾಪು, ಇಂಡಿಯಾ ಮ್ಯಾಪು, ವರ್ಲ್ಡ್ ಮ್ಯಾಪು. ಸೊ ನಾವು ಡೈಲಿ ನೋಡ್ತಿರ್ತೀವಿ UPSC ಆಸ್ಪಿರೆಂಟ್ಸ್ ಅಂದರೆ ನಾವು ಮ್ಯಾಪ್ನ ತುಂಬ ಡೀಪಾಗಿ ಸ್ಟಡಿ ಮಾಡಬೇಕು. ಸೊ ನಿಮ್ಗೆ ಇವರು ರೆಡಿಮೇಡಾಗಿ ಕೊಡ್ತಿದ್ದಾರೆ, ನೀವು ಸುಮ್ಮನೆ ಇಲ್ಲಿ ಕೂತಾಗ ನೋಡ್ಬೋದು ಏನೇನು ಎಲ್ಲೆಲ್ಲಿದೆ ಅಂತ. ಇದರಿಂದ ಡೆಫಿನೆಟ್ಲಿ 5-10 ಮಾರ್ಕ್ಸ್ ನಿಮ್ಗೆ ಈಸಿಲಿ ಬರುತ್ತೆ ಪ್ರಿಲಿಮ್ಸಲ್ಲಿ. ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಎನ್ವಿರಾನ್ಮೆಂಟ್ ಈಸ್ ವೆರಿ ಗುಡ್. ಫಸ್ಟ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಆಲ್ ದ ಫ್ಯಾಕಲ್ಟಿ. ದೇ ಆರ್ ಥಾಟ್ ಇಟ್ ಔಟ್. ಅರ್ಥ ಆಗ್ತಾ ಇದೆಯಲ್ಲ, ಮೀನ್ಸ್ ಥಾಟ್ ಇಟ್ ಔಟ್ ಅಂದರೆ ಅವ್ರಿಗೆ ಗೊತ್ತು ಏನು ಬೇಕು ಈ ಎಕ್ಸಾಮ್ಗೆ ಅಂತ. ಸೊ ಇಟ್ ಕ್ಲಿಯರ್ಲಿ ಟೆಲ್ಸ್ ದಟ್ they know what they are doing, and I think they are going to succeed in this. I am very happy that such a good institution is in Bijapur itself. ಅಂದರೆ ನಾವು UPSC ಮಾಡ್ಬೇಕಂದ್ರೆ ಎಲ್ಲರ ಹತ್ರ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿ ಒಂಥರ ಮೆಕ್ಕ ಇದ್ದಂಗೆ UPSC ಆಸ್ಪಿರೆಂಟ್ಸ್ಗೆ. ಸೊ ಇವಾಗ ಸ್ಲೋಲಿ ಡೆಲ್ಲಿಗೆ ಹೋಗ್ಲಾರ್ದವರು ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಲ್ಲಿ ಒಂದೆರಡು ಇನ್ಸ್ಟಿಟ್ಯೂಟ್ ಬಂದಿದೆ ಅಂತ. ಈಗ ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ, ಇಲ್ಲೇ ಬಿಜಾಪುರಲ್ಲಿ ಇದ್ದು ಆರಾಮಾಗಿ ಮನೇಲಿ ಇದ್ದೊಂದು ರೊಟ್ಟಿ ಉಣ್ಕೊಂಡು ಸೊ ಇಲ್ಲೇ ಮಾಡ್ಬೋದು. ಯಾಕಂದ್ರೆ ಈ ಥರ ಇನ್ಸ್ಟಿಟ್ಯೂಟ್ ನನ್ನ ಟೈಮಲ್ಲಿ ಇದ್ದಿದ್ರೆ ಮೋಸ್ಟ್ಲಿ ನನಗೆ ನಾಲ್ಕು ಅಟೆಂಪ್ಟ್ ಎಲ್ಲ ಬೇಕಾಗಿಲ್ಲ ಅನ್ಕೋತಿರ್ತೀನಿ. ಸೊ ಈ ಥರ ಒಳ್ಳೆ ಗೈಡೆನ್ಸ್ ಇದು ಸಿಕ್ಕರೆ ಐ ಹೋಪ್ 1-2 ಅಟೆಂಪ್ಟಲ್ಲೇ ನೀವು ಪಾಸ್ ಆಗಿಬಿಡ್ಬೋದು. ಫ್ಯಾಕಲ್ಟಿ ಎಲ್ಲ ಸರ್ನೆಲ್ಲ ಮೀಟ್ ಮಾಡಿ ನೋಡಿದ್ರೆ ಐ ಥಿಂಕ್ ಈ ಥರ ನಿಮಗೆ ಒಂದು ಮಾರ್ಗದರ್ಶನ ಗೈಡೆನ್ಸ್ ಇರೋದ್ರಿಂದ ಯು ಆರ್ ಗೋಯಿಂಗ್ ಟು ಡೂ ಇಟ್ ಅಂತ ಅನ್ಕೋತೀನಿ. ಆ್ಯಂಡ್ ಐ ಡೋಂಟ್ ಥಿಂಕ್ ಅಂದರೆ ನಾನು ಮೊನೋಟೋನಸ್ ಆಗಿ ಹೇಳೋಕ್ಕೆ ಇಷ್ಟಪಡಲ್ಲ. ನನ್ನ ಸೈಡಿಂದ ಲೆಟ್ಸ್ ಮೇಕ್ ಇಟ್ ಇಂಟ್ರಾಕ್ಟಿವ್. ಅಂದರೆ ಯು ಆಸ್ಕ್ ಯುವರ್ ಡೌಟ್ಸ್, ನೀವು ಡೌಟ್ಸ್ ಕೇಳಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಶೇರ್ ಸ್ಟ್ರಾಟಜಿ. ಅಂದರೆ ಎಲ್ಲರಿಗೂ ಗೊತ್ತಿದೆ ಲೈಕ್ ಆಲ್ ಆರ್ UPSC ಆಸ್ಪಿರೆಂಟ್ಸ್ ಆರ್ KS, ಬಟ್ ಬೋತ್ ಆರ್ ಸೇಮ್, ಅಂದರೆ ಸೇಮ್. KS ಮತ್ತು IAS ಅಂದರೆ ಪ್ರಿಲಿಮ್ಸ್ ಇರುತ್ತೆ. ಸೇಮ್ ಸಿಲೆಬಸ್ ಇದೆ. ಓನ್ಲಿ ಥಿಂಗ್ KS ಏನಾಗುತ್ತೆ, ನೀವು ಸ್ಟೇಟ್ ಸ್ಪೆಸಿಫಿಕ್ ಹೋಗಬೇಕಾಗುತ್ತೆ. ಕರ್ನಾಟಕದ ಬಗ್ಗೆ ಸ್ವಲ್ಪ ಇನ್ಡೆಪ್ತ್ ಆಗಿ ಹೋಗ್ಬೇಕಾಗುತ್ತೆ. ಬಟ್ ಅದರ್ವೈಸ್ ಎರಡೂ ಸೇಮೇ ಇದೆ. ಎರಡು ಎಕ್ಸಾಮ್ದು ಎಲ್ಲ ಏನೋ ಪ್ರಿಲಿಮ್ಸು, ಮೇನ್ಸು, ಅಲ್ಲಿನೂ ಏನು ಸಬ್ಜೆಕ್ಟ್ ಇದೆ ಇಲ್ಲಿ ಅದೇ ಸಬ್ಜೆಕ್ಟ್ ಇದೆ. SA ಇರ್ಬೋದು, GS ಇರ್ಬೋದು, ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಇರ್ಬೋದು, ಅದು ಎಲ್ಲ ಸೇಮ್ ಇದೆ. ಫೈನಲಿ ಇಂಟರ್ವ್ಯೂ ಅದು ಸೇಮ್ ಇರುತ್ತೆ. ದೆನ್ ಕಮಿಂಗ್ ಟು ಏನಂದರೆ ಆಪ್ಷನಲ್, ಚೂಸಿಂಗ್ ಆಪ್ಷನಲ್. ಈಗ KS ಅಲ್ಲಿ ತೆಗೆದಿದ್ದಾರೆ ಆಪ್ಷನಲ್. KS ಅಲ್ಲಿ ಆಪ್ಷನಲ್ ಇಲ್ಲ, ಬಟ್ UPSCಯಲ್ಲಿ ನೀವು ಆಪ್ಷನಲ್ ಚೂಸ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ಗೆ ಗೊತ್ತಿರಲ್ಲ ಏನು ಆಪ್ಷನ್ ಚೂಸ್ ಮಾಡ್ಬೇಕಂತ. ನನಗೂ ಗೊತ್ತಿರಲ್ಲ. ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಚೂಸ್ ಮಾಡಿದ್ದು. ಫಸ್ಟಿಗೆ ಎಕನಾಮಿಕ್ಸ್ ತೊಗೊಳ್ಳೋಣ ಅಂತ ಮಾಡಿದೆ. ಒಂದು 15 ದಿನ ಎಕನಾಮಿಕ್ಸ್ ಓದೇ ಬಿಟ್ಟೆ. ನೆಕ್ಸ್ಟ್ ಜಿಯೋಗ್ರಫಿ ತೊಗೊಳ್ಳೋಣ ಅಂತ ಮಾಡಿದೆ, ಅದೊಂದು 10 ದಿನ ಓದೇ ಬಿಟ್ಟೆ. ನೆಕ್ಸ್ಟ್ ಪಬ್ಯಾಡ್ ತೊಗೊಳ್ಳೋಣ ಅಂತ ಮಾಡಿದೆ, ಅದನ್ನು ಬಿಟ್ಟೆ. ಬಟ್ ಹ್ಯಾಂಗಿಂಗ್ ಮಾಡಿ ಲಾಸ್ಟಲ್ಲಿ ಆಂಥ್ರೋಪಾಲಜಿ ಅಂತ ಇದು ಅದೇ. ಎಸ್ಪೆಷಲಿ ಇಂಜಿನಿಯರಿಂಗ್ ಮಾಡಿದವರಿಗೆ ಇದು ಕಷ್ಟ ಆಗುತ್ತೆ. ಯಾಕಂದರೆ ನಾವು ಫಾರ್ ಶ್ಯೂರ್ ಇರ್ತೀವಿ ಇಂಜಿನಿಯರಿಂಗ್ ಅಂತೂ ತೊಗೊಳ್ಳಲ್ಲ ಅಂತ. ಯಾಕಂದರೆ ಇಂಜಿನಿಯರಿಂಗ್ ಈಸ್ ಟೋಟಲಿ ಡಿಫ್ರೆಂಟ್, ಇದು ಸಿವಿಲ್ ಸರ್ವಿಸಸ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಇದರಲ್ಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು BA ಏನು ಕಲ್ತಿದ್ದೀರಲ್ಲ, UPSCನಲ್ಲಿ ವಾಪಸ್ ಅದನ್ನೇ ಕಲಿತೀರಾ. ಸೊ ನನಗೆ ಅನಿಸ್ತಿತ್ತು ಅಂದರೆ UPSC ಓದಬೇಕಾದ್ರೆ ನಾನು ವಾಪಸ್ BA ಮಾಡ್ತಿದ್ದೆ, ಒಂದು ಡಿಗ್ರಿ ಅನಿಸ್ತಿತ್ತು. ಸೊ ಅದೇ ಇರುತ್ತೆ. ನೀವು BAನಲ್ಲಿ ಏನು BA ಹಾನರ್ಸ್ ಅಂತ ಏನೋ ಇರುತ್ತೆ, ಅದರಲ್ಲಿ ಯಾವುದು ನೀವು ಸ್ಪೆಷಲೈಸೇಷನ್ ತೊಗೊಂಡಿರ್ತಾರೆ ಅದನ್ನು ಆಪ್ಷನಲ್ ಆಗಿ ತೊಗೊಳ್ಳೋದು ಬೆಸ್ಟ್ ಅನ್ಕೋತೀನಿ. ಬಟ್ ಕಮಿಂಗ್ ಟು UPSCನಲ್ಲಿ ಅಂದರೆ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಆಪ್ಷನಲ್. ಒಂದಿಷ್ಟು ಜನ ಹೇಳ್ತಿರ್ತಾರೆ ಕನ್ನಡ ಲಿಟ್ರೇಚರ್ ತುಂಬ ಸ್ಕೋರಿಂಗು ಅದನ್ನೇ ತೊಗೊಳ್ಳಿ, ಇಲ್ಲ ಆಂಥ್ರೋಪಾಲಜಿ ಸ್ಕೋರಿಂಗ್ ಇದೆ ಅದನ್ನೇ ತೊಗೊಳ್ಳಿ. ಸೊ ಆ ಥರ ಏನಿಲ್ಲ, ಎಲ್ಲ ಈಚ್ ಆಪ್ಷನಲ್ ಈಸ್ ಈಕ್ವಲಿ ಗುಡ್. ನಿಮ್ಮದ್ರಲ್ಲಿ ಏನು ಸ್ಟ್ರೆಂತ್ ಇರುತ್ತೆ, ನಿಮ್ಮದ್ರಲ್ಲಿ ಯಾವುದು ಟೇಸ್ಟ್ ಇರುತ್ತೆ, ಯಾವುದು ಓದಿದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ ಅದನ್ನು ತೊಗೊಳ್ಳಿ ಅಂತ ಹೇಳ್ತೀನಿ. ದೆನ್ ಅದರ್ ದಿಸ್ ಐ ಥಿಂಕ್ ಇಷ್ಟೇ ನನ್ನ ಕಡೆಯಿಂದ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್. Anybody? UPSC aspirants. ಐ ಥಿಂಕ್ ಇನ್ನೊಂದು ಯಾರು ಹೆದರ್ಕೋಬೇಡಿ. ಮಂಜು ಸರ್ ಆಲ್ರೆಡಿ ಹೇಳಿದ್ರು ಯಾವಾಗಲೂ ನಮ್ಮ ಸೈಡ್ ಜನಕ್ಕೆ ಅಂದರೆ ಗುರಿ ದೊಡ್ಡದಿರಲ್ಲ ಅಂತ.
ಸೊ ಯಾವಾಗಲೂ ಗುರಿ ದೊಡ್ಡ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಗುರಿ ಯಾವಾಗಲೂ ದೊಡ್ಡದಿರ್ಬೇಕಂತ. ಅಟ್ಲೀಸ್ಟ್ ನಾವು ಆ ಲೆವೆಲ್ಗೆ ಹೋಗ್ಲಿಕ್ಕೆ ಅಂದ್ರೆ ಅಟ್ಲೀಸ್ಟ್ ಒನ್ ಸ್ಟೆಪ್ ಬಿಲೋ ಆದರೂ ಇರ್ತೀವಿ. ಸೊ ಕ್ವಶನ್ ಕೇಳಕ್ಕೆ ಯಾರು ಹೆದರಬೇಡಿ. ಏನೋ ನಿಮ್ಮ ಫ್ರೆಂಡ್ ಅದಿಂದ ಅಂದ್ಕೊಳ್ಳಿ, ನಿಮ್ಗೆ ಏನು ಡೌಟ್ ಇದೆ, ಈ ಸಿಲಿನೂ ಇರ್ಬೋದು ಅದು. ಲೈಕ್ ಎಂದಿಂದ ಕ್ವಶನ್ ಕೇಳ್ತಾರೆ ಅಂದರೆ ನೀವು UPSCಗೆ ಯಾವ ಪೆನ್ ಯೂಸ್ ಮಾಡಿದ್ರಿ? ನಾನು ಕೇಳಿದ್ದೀನಿ ಇದನ್ನ, ನಾನು ಟಾಪರ್ಸಿಗೆ ಕೇಳಿದ್ದೀನಿ. ಯಾಕಂದರೆ ನಾನು ಫಸ್ಟು ನನ್ನ 4ನೇ ಅಟೆಂಪ್ಟು 3 ಸತಿ ಮೇನ್ಸ್ ಬರದೆ. 3 ಸತಿ ಮೇನ್ಸಲ್ಲಿ ನಮ್ಮ ಸ್ಕೋರೇ ಬರ್ತಿರ್ಲಿಲ್ಲ. ಹೆಂಗೆ ಬರೋರು ಏನು ಬರೋದ್ರು ಬರ್ತಿರ್ಲಿಲ್ಲ. ಪೆನ್ನಾದರೂ ಚೇಂಜ್ ಮಾಡೋಣ ಅಂತ 4 ಮೇನ್ಸು 4 ಪೆನ್ನಿಂದ ಬರ್ತಿದ್ದೆ, ಡಿಫ್ರೆಂಟ್ ಪೆನ್ನಲ್ಲಿ. ಸೊ ಡೋಂಟ್ ವರಿ, ಇಟ್ ಕ್ಯಾನ್ ಬಿ ಸಿಲ್ಲಿ ಕ್ವಶನ್ ಅಂತ ಅನ್ನಿಸ್ಬೋದು. ಆಲ್ ದಿಸ್ ಮೇಕ್ಸ್ ಎ ಡಿಫ್ರೆನ್ಸ್. ಅದನ್ನ ಆಮೇಲೆ ಹೇಳ್ತೀನಿ. ಸೊ ಇಟ್ ಕುಡ್ ಬಿ ಯಾಸ್ ಸಿಂಪಲ್ ಆಸ್ ದಟ್ ವಿಚ್ ಪೆನ್. ಏನು ಬೇಕಾದ್ರೂ ಕೇಳಿ, ಐ ಆಮ್ ರೆಡಿ ಟು ಆನ್ಸರ್. Yes. How do you manage with your time? Every day, how much time was required for studies? ಆ್ಯಕ್ಚುಲಿ ಮ್ಯಾಮ್, ವರ್ಕ್ ಜೊತೆ ಮಾಡೋದಂದರೆ ನಮ್ದು ಹೆಕ್ಟಿಕ್ ವರ್ಕ್ ಇತ್ತು. ವರ್ಕ್ ಆಫೀಸಲ್ಲಂತೂ ಹೋಗೋಕೆ ಆಗ್ತಿರಲಿಲ್ಲ. ನಾನು ಇನಿಷಿಯಲ್ ಡೇಸ್ ಏನು ಮಾಡ್ತಿದ್ದೆ ಅಂದರೆ, ನಾನು ಬಸ್ಸಲ್ಲಿ ಹೋಗ್ತಿದ್ದೆ. ನನ್ನ ರೂಮಿಂದ ಆಫೀಸ್ ಹೋಗೋವರೆಗೂ ಯೂಟ್ಯೂಬಲ್ಲಿ ವಿಡಿಯೋ ಕೇಳ್ತಾ ಹೋಗ್ತಾ ಇದ್ದೆ. ಸೊ ಆಫೀಸ್ ಮುಗಿಸಿ ವಾಪಸ್ ಬರೋವರೆಗೂ ಯೂಟ್ಯೂಬ್ ವಿಡಿಯೋನೇ ಕೇಳ್ತಿದ್ದೆ. ಈವ್ನಿಂಗ್ ವಾಕ್ ಹೋದರೆ ಅಗೇನ್ ಕ್ಲಾಸ್ ಕೇಳ್ತಾ ಇದ್ದೆ. ಊಟ ಮಾಡ್ತಿರ್ಬೇಕಾದ್ರೆ ಊಟ ಮಾಡ್ತಾ ಕ್ಲಾಸ್ ಕೇಳ್ತಾ ಇದ್ದೆ. ಸೊ ಡೈಲಿ ಆ ಥರ ಆಗಿತ್ತು. ಅಂದರೆ ಜಾಬ್ ಇದು ಎರಡೂ ಮಾಡ್ಬೇಕಂದ್ರೆ ನಿಮಗೆ ವೆರಿ ಸ್ಟ್ರಿಂಜೆಂಟ್ ಆಗಿರ್ಬೇಕಾಗುತ್ತೆ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಎ ಲಾಟ್ ಆಫ್ ಥಿಂಗ್ಸ್, ವಿಚ್ ಇಸ್ ಸಮಥಿಂಗ್ ಐ ಡೋಂಟ್ ಅಡ್ವೈಸ್. ಬಿಕಾಸ್ ಯು ಶುಡ್ ಬಿ ವೆರಿ ಸ್ಟ್ರಾಂಗ್, ಬೋತ್ ಮೆಂಟಲಿ ಫಿಸಿಕಲಿ ಯು ಶುಡ್ ಬಿ ರಿಯಲಿ ಸ್ಟ್ರಾಂಗ್, ದೆನ್ ಓನ್ಲಿ ಪಾಸಿಬಲ್. ಸೊ ಈ ಥರ ನಾನು ಮ್ಯಾನೇಜ್ ಮಾಡ್ತಿದ್ದೆ ಓದೋದು ಇದು. ಮತ್ತು ಕೋಚಿಂಗ್ ಇರಲಿಲ್ಲಲ್ಲ, ಸೊ ನಾನು ಯೂಟ್ಯೂಬ್ ಮೇಲೆ ಐ ಹ್ಯಾವ್ ರಿಲೈ ಫುಲ್ಲಿ. ಯೂಟ್ಯೂಬ್ ವಿಡಿಯೋಸ್, ಯೂಟ್ಯೂಬಲ್ಲಿ ನೀವು ಸಿಕ್ಕಾಪಟ್ಟೆ ಮಟೀರಿಯಲ್ ಇದೆ ಇವಾಗ. ಒನ್ ಸೋರ್ಸ್ ರೆಫರ್ ಮಾಡ್ಬೋದು. ಐ ಥಿಂಕ್ ಇವರೆಲ್ಲ ಇಂಗ್ಲೀಷಲ್ಲಿ ಎನಿವನ್ ರೈಟಿಂಗ್ ಇಂಗ್ಲೀಷಲ್ಲಿ ಬರೀತಿದ್ದಾರೆ ಯಾರಾದರೂ? ಆಲ್ ಆರ್ ಇಂಗ್ಲೀಷ್. ದೆನ್ ವೆರಿ ಗುಡ್. ಸೊ ಆಲ್ ಆರ್ ಇಂಗ್ಲೀಷ್ ಮೀನ್ಸ್ ಯು ಕ್ಯಾನ್ ಈಸಿಲಿ ರೆಫರ್ ವಿಷನ್ IAS. ಸೊ ವಿಷನ್ IAS ಫ್ರೀಯಾಗಿ PDF ಸಿಗುತ್ತೆ. ಯು ಗೋ ಟು ವಿಷನ್ IAS ವೆಬ್ಸೈಟ್, ಎವ್ರಿಥಿಂಗ್ ಈಸ್ ಫ್ರೀ. ಯು ಜಸ್ಟ್ ಡೌನ್ಲೋಡ್, ಯು ರೀಡ್ ಇಟ್, ಕರೆಂಟ್ ಅಫೇರ್ಸ್. ಸೊ October 10 I am writing exam. I am going to read that vision IAS. So same thing I am doing. ಕನ್ಸಿಸ್ಟೆನ್ಸಿ ಅಂದರೆ ಒಂದು ಅಂದರೆ ಯು ಶುಡ್ ಬಿ ಕ್ಲಿಯರ್ ವಿತ್ ಯುವರ್ ಗೋಲ್. ಅಂದರೆ ನಿಮಗೆ ಗುರಿ ಪಕ್ಕ ಇರ್ಬೇಕು, ನಾನು ಇದನ್ನೇ ಮಾಡ್ಬೇಕಂತ. ಅವಾಗ ಕನ್ಸಿಸ್ಟೆನ್ಸಿ ತಾನಾಗೆ ಬರುತ್ತೆ. ಇನ್ನೊಂದು ಪ್ರೊಕ್ಯಾಸ್ಟಿನೇಷನ್, ಡಿಸ್ಟ್ರಾಕ್ಷನ್ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನೀವು ಏನೇ ಇದ್ದರೂ ಯಾವಾಗಲೂ ಡೋಂಟ್ ಟೇಕ್ ಯುವರ್ ಐಸ್ ಆಫ್ ಯುವರ್ ಗೋಲ್. ಈಗ ಅದು ಮಹಾಭಾರತದಲ್ಲಿ ಅರ್ಜುನ ಒಂದು ಹಕ್ಕಿಗೆ ಗುರಿ ಇಡ್ಬೇಕಂದ್ರೆ ಅದೇ ಕಣ್ಣಿಗೆ ಮಾತ್ರ ಗುರಿ ಇಟ್ಟು ಹೆಂಗಿರ್ತಂದ್ರೆ, ಸೊ ನೀವು ಹಂಗೆ UPSC ಅಂದರೆ UPSC ಅಂತಾನೆ ಗುರಿ ಇಟ್ಕೊಂಡಿರ್ಬೇಕು. ಅಂದರೆ ತಾನೇ ಕನ್ಸಿಸ್ಟೆನ್ಸಿ ಬರುತ್ತೆ. So you put 4 years and 4 long years to do this. Like in between you time, so many negative things of to, I mean, negative inputs. You put this way easy, you put it up. Like how did you manage to overcome all those things? Yeah, it was very tough. People will just leave it. It's Yeah. not possible right now. Yes. So many other things will become right. That is for others. For I had more pressures. As Manju sir told, you get a job at the age of 21. What next? Get married and settle. So that pressure was always there. Okay, but I would like to thank my parents. They were supportive. Like they told, keep on writing till you achieve your goal. So ಆ ಥರ ಇರುತ್ತೆ. But you have to handle the pressure, because now if you become an officer today, you will have much more pressure. You will have much more pressure. You have to say no to so many people. You have to handle so many things. So this exam will prepare you for that. So now itself you should learn handling pressure. Then only when you go and sit on that chair, you don't feel any hesitation to do what you want to do. So degree ಮುಗಿತು ಸರ್. ಹೈದರಾಬಾದ್ ಫಿಲಿಮ್ಸ್ ಬರೆಕ್ಕೆ ಹೋಗಿದ್ದೆ ಸರ್. Okay. ಆದ್ರೆ ಕನ್ನಡ ಮೆಟೀರಿಯಲ್ ಸಿಕ್ಕಿಲ್ಲ ಸರ್. ಹಾ. ಏನು ಬುಕ್ಸ್ ಏನು ನೀವು ಕನ್ನಡದಲ್ಲಿ ಬರ್ತಿದ್ದೀರಾ? ಕನ್ನಡದಲ್ಲಿ ಬರ್ತಿದ್ರೆ ಮಂಜು ಸರ್ ಐ ಥಿಂಕ್ ಕನ್ನಡದಲ್ಲಿ ನಿಬಂಧನೆಗಳನ್ನು ಬರೆದಿದ್ದಾರೆ. ನಾನು ಜಸ್ಟ್ ಗ್ಲಾನ್ಸ್ ಮಾಡಿದೆ ಟಾಪಿಕ್ಸು. ಎಲ್ಲ ಕರೆಂಟ್ ಅಫೇರ್ಸ್ ಏನಿದೆ, ಎಜುಕೇಷನ್ ಪಾಲಿಸಿ 2020 ಇರ್ಬೋದು, ಇಂಡಿಯಾ ಚೈನಾ ಕಾನ್ಫ್ಲಿಕ್ಟ್ ಇರ್ಬೋದು, ಸರ್ ಕನ್ನಡದಲ್ಲೇ ಬರೆದಿದ್ದಾರೆ. ನಿಮಗೆ ಅದನ್ನು ರೆಫರ್ ಮಾಡಿ. ಕನ್ನಡದಲ್ಲಿ ಮಟೀರಿಯಲ್ ಬೇಕಂದರೆ ಐ ಥಿಂಕ್ nowadays it is available. 1000%, but
manageable. 80% you can get. But he has to give prelims in English only. Yeah, that's the thing. So ಅದು ಕಷ್ಟ ಆಗುತ್ತೆ. ಅದಕ್ಕೇನಂದ್ರೆ ಈ ಇಂಗ್ಲಿಷ್ ಟು ಕನ್ನಡ ಟು ಇಂಗ್ಲಿಷ್ ಒಂದು ಡಿಕ್ಷನರಿ ತಂದ್ಬಿಟ್ಟು ಇಟ್ಕೊಂಡ್ಬಿಡಿ. ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ನೀವು ಓದಬೇಕಾಗುತ್ತೆ. ದೇರ್ ಇಸ್ ನೋ ಅದರ್ ವೇ ಅರೌಂಡ್. ಆಕ್ಚುಲಿ ಯು ಪಿ ಎಸ್ ಸಿಗೆ ನಾವು ಕೇಳಬೇಕು, ಯಾಕಂದ್ರೆ ಪ್ರಿಲಿಮ್ಸ್ನ ಓನ್ಲಿ ಇಂಗ್ಲೀಷಲ್ಲಿ ಮಾಡ್ತಿದ್ದಾರೆ ಅವರು. ದೇ ಹ್ಯಾವ್ ಟು ಡೂ ಇನ್ ಆಲ್ ಶೆಡ್ಯೂಲ್ ಲ್ಯಾಂಗ್ವೇಜಸ್. ಸೊ 8 ಲ್ಯಾಂಗ್ವೇಜಲ್ಲಿ ಅವರು ಮೇನ್ಸ್ನ ಮಾಡ್ತಾರೆ. ದೇ ಹ್ಯಾವ್ ಟು ಡೂ ಇಟ್ ವಿತ್ ಬಟ್ ಏನೇ ಯು ಪಿ ಎಸ್ ಸಿ ಅವ್ರು ಯಾರು ಮಾತು ಕೇಳಲ್ಲ. ಎನಿವೆ ರಿಪ್ರೆಸೆಂಟೇಷನ್ ಮಾಡಿದ್ರೆ ಆಗುತ್ತೆ. ಬಟ್ ಅಲ್ಲಿವರೆಗೂ ನಿಮಗೆ ಐ ಥಿಂಕ್ ಬೇರೆ ದಾರಿ ಇಲ್ಲ ಅನ್ಕೋತೀನಿ. ನೀವು ಡಿಕ್ಷನರಿ ತಂದು Instead of self-learning, I think classes only they ಎಸ್ ಯು ಹ್ಯಾವ್ ವೆರಿ ಗುಡ್ ಫ್ಯಾಕಲ್ಟಿ. ಮೇಡಮ್ ಇದ್ದಾರೆ, Yeah, ಇವರು ಇದ್ದಾರೆ. classes. ಸೊ ಕ್ಲಾಸಸ್ ಮಾಡಿ ಆಗುತ್ತೆ ಅಂತ. So, being an engineer, why did you take optional as anthropology? Huh? Whether for to score more or to easy going? No, definitely not to score more because UPSC does scaling across all optionals. So it doesn't matter which optional you take. If you are topper in that optional, you are going to get 300 plus. So your marks will proportionately reduce based on your ranking in that optional. So this I knew. Why I choose anthropology was first I was sure that I am not going to take electrical engineering because there are GS papers for which I have to read all art subjects. For prelims I have to read all art subjects. Then again if I have to read entire electrical engineering, there is no time for that. So I wanted one art subject. Then I looked at anthropology syllabus. If I read anthropology, then in GS1 40% of my syllabus is took over. So again in GS2 and GS3 also some of the topics were covered in anthropology. So that's why I took anthropology. Then second thing is again availability of materials. So availability of materials because one of my friends took anthropology. So she was taking coaching in Delhi. So her notes I referred. So I took anthropology. But it's a very good option. Once I started reading anthropology, I liked the subject and I continued with the same subject. So did you take the exam? Yeah, definitely. Science subject also. Science. Your arts background or science background? You are engineer or Yes, I'm pursuing BSc. BSc degree? Okay, basic science you need not read NCERT science. You are well qualified. If you are engineer, I would have suggested no also because UPSC asks very basic questions in science. So that can be done. So no need of reading NCERT science again. If you want, you can read class 11 and 12, but I don't think that will help because nowadays the questions that UPSC is asking are much beyond that. But that can be done. So don't read NCERT science, but all other NCERT you read social science. So, as I said, not from electrical background, not from electrical background, electrical engineering background, plus non-biological subjects. Okay. Which subject as an option you suggest? You can take sociology. You said non-biology, right? So anthropology minus biology is sociology. 50%. 50% of that. Yeah. Other than social something. PSIR, PubGuide you can try. So, but I don't know. See, any faculty you have for any PubGuide. Then you anthropology also you have. Then you choose no because you have faculty means you choose that. Don't worry because anyway you are an electrical engineer, you have to read everything. So which faculty you have, which material you have, take it. Sir, do you refer students to get coaching or something? What is your opinion? Because you travel. It becomes because direction it becomes. So if I say I didn't have any coaching, that is wrong. YouTube was my coaching. So you need some direction. In YouTube there is something called Mrunal videos. So Mrunal is a very famous teacher in India. Earlier he used to do all the classes for free. So I can say that he was my mentor or teacher, whatever. Though I never met him, I never saw him. So it is required because then only ಒಂದು ಡೈರೆಕ್ಷನ್ ಇರುತ್ತೆ. ಇಲ್ಲಾಂದ್ರೆ UPSC ಎಕ್ಸಾಮ್ ಅಂದ್ರೆ
you will be lost everywhere because they will ask everything under the sun. Limit ಇರಲ್ಲ ಬೇಕಾಗುತ್ತೆ. ಬಟ್ ಇಫ್ ಯು ಕ್ಯಾನ್ ಅಫೋರ್ಡ್ ಫಸ್ಟ್, ಯಾಕಂದರೆ ಐ ನೋ ದ ಕಂಡೀಷನ್ಸ್ ಆಫ್ ಪೀಪಲ್ ಇಯರ್. ಇಫ್ ಯು ಕ್ಯಾನ್ ಅಫೋರ್ಡ್, ಯಾಕಂದರೆ ನೀವು ಡೆಲ್ಲಿಗೆ ಹೋದರೆ ಯು ಹ್ಯಾವ್ ಟು ಸ್ಪೆಂಡ್ 3 to 4 lakh. ಇಫ್ ಯು ಕ್ಯಾನ್ ಅಫೋರ್ಡ್, ಇಫ್ ಯು ಹ್ಯಾವ್ ಟೈಮ್, ಅಂದರೆ ನೀವು ಏನಿಲ್ಲ ಏನೋ ಜಾಬ್ ಮಾಡ್ತಾರೆ ಏನಿಲ್ಲ ಫುಲ್ ಟೈಮ್ ಮಾಡ್ತಾ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಗೋ ಫಾರ್ ಇಟ್. ಸೊ ನೀವು ಕೋಚಿಂಗ್ ಹೋದರೆ ಮೇ ಬಿ ನೀವು ಒಂದು ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ತೀರಾ. ಸೊ ವೈ ವೇಸ್ಟ್ ಯುವರ್ ಅಟೆಂಪ್ಟ್ಸ್ ಆರ್ ಟೈಮ್. ನಿಮ್ಮ 3 ಪ್ರಯತ್ನಗಳಿಂದ 4ನೇ ಪ್ರಯತ್ನ ಹೇಗೆ ಭಿನ್ನ? ಏನು ಭಿನ್ನ ಇರಲಿಲ್ಲ ಸರ್ ಅದು. ಸ್ಟ್ರಾಟಜಿ ಏನಿಲ್ಲ ಅಂದರೆ 4ನೇ ಅಟೆಂಪ್ಟಲ್ಲಿ ನನಗೆ ಪೆನ್ ಚೇಂಜ್ ಮಾಡಿದೆ. ಸೊ ಅದು ಲೈಕ್ ಫಾಸ್ಟ್ ಬರೋಕ್ಕೆ ಹೆಲ್ಪ್ ಆಯಿತು. ಆಮೇಲೆ ಸ್ಕೋರ್ಸಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. 3ನೇ ಅಟೆಂಪ್ಟು 4ನೇ ಅಟೆಂಪ್ಟಿಗೂ ಪೇಪರ್ ಟಫ್ ಆಯಿತು. ನಾನು ಹೆಂಗಂದರೆ ಮುಂಚೆನಿಂದ ಯಾವಾಗ ಪೇಪರ್ ಟಫ್ ಇರುತ್ತೆ ಐ ವಿಲ್ ಡೂ ವೆರಿ ಗುಡ್. ಸೊ ಎಷ್ಟು ಟಫ್ ಬರುತ್ತೆ ನಾನು ಅಷ್ಟು ಖುಷಿ ಪಡ್ತೀನಿ. ಸೊ ಮುಂಚೆಯಿಂದ ನಾನು 10th 12th ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಪೇಪರ್ ಈಸಿ ಬಂದರೆ ಅಲ್ಲಿ ವೆರಿ ಸ್ಯಾಡ್. ಯಾಕಂದರೆ ಎಲ್ಲರೂ ಬರೆದು ಬಿಟ್ಟಿರ್ತಾರೆ. ಪೇಪರ್ ಎಷ್ಟು ಟಫ್ ಬರುತ್ತೆ ನಾನು ಅಷ್ಟೇ ಬೆಟರ್ ಮಾಡ್ತೀನಿ. ಸೊ ಅದಕ್ಕೆ ಐ ಥಿಂಕ್ ಈ 4 time ನಾನು ಸಕ್ಸೆಸ್ ಆಗಿರೋ ರೀಸನ್ ದಿಸ್ ಇಸ್ ದ ಟಫೆಸ್ಟ್. ಕಟ್ ಆಫ್ ಈಸ್ ಆಲ್ಸೋ ವೆರಿ ವೆರಿ ಲೋ. ಹಿಸ್ಟಾರಿಕಲಿ ಐ ಥಿಂಕ್ ಲಾಸ್ಟ್ 10 years ಈ ವರ್ಷದ ಕಟ್ ಆಫ್ ಲೋ ಇದೆ. ಮೇ ಬಿ ಬಿಕಾಸ್ ಆಫ್ ದಟ್ ರೀಸನ್ ನಾನು ಲಿಸ್ಟಲ್ಲಿ ಸ್ಟ್ರಾಟಜಿ ಚೇಂಜ್ ಅಂದರೆ ಚೇಂಜ್ ಮಾಡಿದ್ದೀನಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ವರ್ಷ ಅದೇ ಬರೋದು, ಯು ಕಾಂಟ್ ಎಕ್ಸ್ಪೆಕ್ಟ್ ಸೇಮ್ ರಿಸಲ್ಟ್. ಮಾಡಿದ ಕೆಲಸ ಒಳ್ಳೆ ಮಾಡಿ ನನಗೇನೋ ಬೇರೆ ಹೊಸದು ಸಿಗುತ್ತೆ ಅಂತ ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ನಾನು ಪ್ರತಿ ಸತಿ ಬರೆದಾಗ ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀನಿ. ಯಾಕಂದರೆ ನಾನು ಅದನ್ನೇ ಮಾಡಿದ ತಪ್ಪನ್ನೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಒಂದ್ಸತಿ ನಾನು ಮೇನ್ಸ್ ಬರೆದೆ ಫೇಲ್ ಆಗಿದ್ದೀನಿ ಅಂದರೆ ಅದೇ ಸ್ಟ್ರಾಟಜಿ ಇಟ್ಕೊಂಡು ಸೆಕೆಂಡ್ ಟೈಮ್ ಬರೆದ್ರೆ ಇಟ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್, ಮತ್ತೆ ಫೇಲ್ ಆಗ್ತೀನಿ ಅಷ್ಟೇ. ಸೊ ಈ ಸತಿ ಸ್ಟ್ರಾಟಜಿ ಚೇಂಜ್ ಮಾಡೋದಂದರೆ ಎಸ್ಪೆಷಲಿ ನನ್ನ GS3 ವೀಕ್ ಇತ್ತು. ಸೊ GS3 ಮೇಲೆ ಜಾಸ್ತಿ ವರ್ಕ್ ಮಾಡಿದೆ. ಆಮೇಲೆ ನನ್ನ ಆಪ್ಷನಲ್ ಮೇಲೆ ಈ ಸತಿ ಗೌರ್ಮೆಂಟ್ ರಿಸೋರ್ಸಸ್ ತುಂಬ ರೆಫರ್ ಮಾಡಿದೆ. ಇನ್ನೊಂದು ಏನು ಮಿಸ್ಟೇಕ್ ಅಂದರೆ ಪ್ರೈವೇಟ್ ಕೋಚಿಂಗ್ ನೋಟ್ಸ್ನ ನಾವು ಜಾಸ್ತಿ ರೆಫರ್ ಮಾಡ್ತೀವಿ, ಎಲ್ಲ ಫ್ರೀಯಾಗಿ ಸಿಕ್ಬಿಡುತ್ತಂತ. ವಿಜನ್ IAS ವಜೀರಾಮ್ ಎಲ್ಲ ಆನ್ಲೈನಲ್ಲಿ ಫ್ರೀಯಾಗಿ ಸಿಗುತ್ತೆ, ಓದ್ಬಿಡೋಣ ಅಂತ. ಬಟ್ ಅದೇನಂದರೆ ಆ ರಿಸೋರ್ಸ್ ಅವ್ರು ಹೆಂಗೆ ಮಾಡಿರ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಓದಿ ಅದನ್ನು ಇದನ್ನ ಮಾಡಿ ಅವ್ರು ಹಾಕಿರ್ತಾರೆ. ನೀವು ಅದನ್ನು ಓದಿದ್ರೆ ಫಸ್ಟ್ ಆಫ್ ಆಲ್ ಅವನು ಒರಿಜಿನಲ್ ಕಂಟೆಂಟ್ನಿಂದ ಒಂದು 50% ತೆಗಿರ್ತಾನೆ. ನೀವು ಅದರಿಂದ ತೊಗೊಂಡಾಗ ನಿಮ್ಗೆ ಒಂದು 25% ಬರುತ್ತೆ. ಸೊ ನಾನು ಈ ಸತಿ ಏನು ಮಾಡಿದೆ, ಐ ವೆಂಟ್ ಟು ಒರಿಜಿನಲ್ ಅಂದರೆ ಸೀದಾ ಗೌರ್ಮೆಂಟ್ ಡಾಕ್ಯುಮೆಂಟ್ ಏನಿದೆ ಅದಕ್ಕೆ. ನಾನು ಆಂಥ್ರೋಪಾಲಜಿಗೆ ನಾನು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಿಂದ MA ಕೋರ್ಸ್ ಈಗ ಆಲ್ರೆಡಿ BA ಮಾಡಿದ್ದೆ ಅಂದ್ಕೊಂಡಿದ್ದೆ, ನೆಕ್ಸ್ಟ್ MA ಆದರೂ ಮಾಡೋಣ ಅಂತ. ಸೀರಿಯಸ್ಲಿ ಮೆನಿ ಪೀಪಲ್ ಡೂ MA. UPSC ಆಸ್ಪಿರೆಂಟ್ಸು ದೇ ಡೂ MA. ನನಗೆ ಗೊತ್ತಿರೋರು ಡಾಕ್ಟರ್ ಆಕಾಶ್ ಅಂತ, ಈಸ್ IAS, ಈಸ್ ಕರ್ನಾಟಕ ಕ್ಯಾಡರ್ IAS, ರ್ಯಾಂಕ್ 75. ಅವ್ರು ಮಾಡಿದ್ದಾರೆ. ಈಸ್ ಅ ಡಾಕ್ಟರ್, MBBS ಡಾಕ್ಟರ್. ಆಫ್ಟರ್ ದ್ಯಾಟ್ ಈಸ್ ಡನ್ MA ಇನ್ ಆಂಥ್ರೋಪಾಲಜಿ. ಸೊ ನಾನು ಅದನ್ನು ಮಾಡೋಣ ಅಂತ ನಾನು IGNOU ಮಟೀರಿಯಲ್ ತರಿಸಿದೆ, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಿಂದ. ಸೊ ಅದನ್ನು ಓದಿದ್ದೀನಿ ಈ ಸತಿ. ಐ ಡೋಂಟ್ ನೋ ಎಷ್ಟು ಹೆಲ್ಪ್ ಆಗಿದೆ ಅಂತ. ಬಟ್ ರಿಮೈನಿಂಗ್ ಅದರ್ಸ್ ಆಲ್ಸೋ GSಗೂ ನಾನು ಒರಿಜಿನಲ್ ಗೌರ್ಮೆಂಟ್ ಏನು ಸೋರ್ಸ್ ಇದೆ ಅಲ್ಲಿಗೆ ಹೋಗೋಕೆ ಮಾಡಿದೆ. ಯಾಕಂದರೆ ಆಲ್ರೆಡಿ ಕೋಚಿಂಗ್ ನೋಟ್ಸ್ ಎಲ್ಲ ಓದಿ ಮುಗಿದಿತ್ತು. ಸೊ ಹೊಸದು ಓದೋಕ್ಕೆ ಏನಿರಲಿಲ್ಲ. ಸೊ ದಿಸ್ ಇಸ್ ದ ನ್ಯೂ ಸ್ಟ್ರಾಟಜಿ ದಟ್ ಆಸ್. So what about Yojana and Kurukshetra? They have been ಅಷ್ಟು ಟೈಮ್ ಇರಲಿಲ್ಲ ಸರ್ ಓದಕ್ಕೆ. ಓದಬೇಕು ಡೆಫಿನೆಟ್ಲಿ. ಲೈಕ್ ಯೋಜನಾ ಅಂತೂ ಇಟ್ಸ್ ವೆರಿ ವೆರಿ ಗುಡ್. ಗೌರ್ಮೆಂಟ್ ರಿಸೋರ್ಸ್ ಅಂದರೆ ಯೋಜನಾ ಐ ಥಿಂಕ್ ಮಸ್ಟ್ ರೀಡ್. ನಿಮಗೆ ಟೈಮ್ ಇದ್ದರೆ ಡೆಫಿನೆಟ್ಲಿ ಓದಿ. ನನಗೆ ಅಷ್ಟೆಲ್ಲ ವರ್ಕ್ ಮಾಡ್ತಾ ಇದ್ದೆ. ಸೊ ನಾನು ಅನ್ಕೋತಿದ್ದೆ ಪ್ರತಿ ಅಟೆಂಪ್ಟ್ ಈ ಅಟೆಂಪ್ಟಲ್ಲಿ ಓದೋಣ, ಈ ಅಟೆಂಪ್ಟಲ್ಲಿ ಓದೋಣ. ಬಟ್ 4 ಅಟೆಂಪ್ಟಲ್ಲಿ ನಂಗೆ ಟೈಮ್ ಸಿಕ್ಕಿಲ್ಲ ಓದೋಕ್ಕೆ. ನಂದು ಅಂದರೆ ಓದೋಕ್ಕೆ ಇನ್ನೂ ಲಿಸ್ಟ್ ಇನ್ನೂ ಪೆಂಡಿಂಗ್ ಇದೆ. ಯೋಜನಾ ಓದೋಣ, ಇದು ಓದೋಣ ಅಂತ, ಸೆಕೆಂಡ್ ಇಯರ್ಸಿಗೆ ಓದೋಣ ಅಂತ ಯಾವ ಓದಿಲ್ಲ ಇನ್ನೂ. ಸೊ ಅವೆಲ್ಲ ಇನ್ನೂ ಪೆಂಡಿಂಗಲ್ಲಿದೆ. ನೋಡೋಣ, ಲೆಟ್ಸ್ ಸಿ ಇಫ್ ಐ ಗೆಟ್ ಟೈಮ್ ಐ ವಿಲ್ ರೀಡ್. ಬಟ್ ಫಾರ್ ಅದರ್ ಆಸ್ಪೆಕ್ಟ್ಸ್ ಐ ವಿಲ್ ಡೆಫಿನೆಟ್ಲಿ ಸಜೆಸ್ಟ್ ಯು ಡೆಫಿನೆಟ್ಲಿ ರೀಡ್ ಯೋಜನಾ. ಕುರುಕ್ಷೇತ್ರ ಓದ್ಲಿಕ್ಕಂದ್ರೂ ಓಕೆ, ಬಟ್ ಯೋಜನಾ ಮಾತ್ರ ಓದಿ. Sir, how did you prepare yourself for the personal interview? Because for prelims and the mains exam is only related to the pen and paper. It's limited to only that. But in the personal interview, the real personality of the individual will come out. Yes. So, how did you prepare for that? And what was your mindset before entering into the interview room? Did you expect any questions which has got repeated there, or was it completely unexpected questions? I have given 3 interviews. So first interview is very very bad. I was totally nervous. Because most of the UPSC aspirants, we are locked in a room. We don't talk to people. We don't interact. We don't have that social interaction.
suddenly on the day of interview we have to talk to the senior most bureaucrats. In that environment you will be nervous, everyone will be nervous. So that was there. Then second interview on us, little bit confidence came, and third interview also nervousness will be there. That is inevitable because it is by birth your personality. So ಇನ್ನೊಂದು ಏನಾಗುತ್ತೆ ಅಂದರೆ ಲೈಕ್ ಎಸ್ಪೆಷಲಿ ವಿಲೇಜ್ ಕ್ಯಾಂಡಿಡೇಟ್ಸ್ ಐ ಹ್ಯಾವ್ ಸೀನ್, ವಿಲೇಜಲ್ಲಿ ಬೆಳೆದವರಿಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ದೇ ಹ್ಯಾವ್ ಲೋ ಕಾನ್ಫಿಡೆನ್ಸ್. ಈ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ನೋಡ್ಬೇಕು, ಅವ್ರಿಗೇನು ಗೊತ್ತಿರಲ್ಲ, ಆದರೆ ಅವ್ರು ಮಾತಾಡೋದು ಮಾತ್ರ ಎಲ್ಲ ಗೊತ್ತಿರಲ್ಲ ಅಂತ ಮಾತಾಡ್ತಾರೆ. ಸೊ ದಟ್ ಅರ್ಬನ್ ಗ್ರೋನ್ ಆ್ಯಂಡ್ ವಿಲೇಜ್ ಇದ್ರೊಳಗೆ ಡಿಫ್ರೆನ್ಸ್ ಇರುತ್ತೆ. ಆಬ್ವಿಯಸ್ಲಿ ಅವರು ಸಿಟಿಯಲ್ಲಿ ಬೆಳೆದ ಹುಡುಗರು ಸ್ವಲ್ಪ ಜೋರಾಗಿ ಮಾತಾಡಿ ಅವರಿಗೆ ಇಂಟರ್ವ್ಯೂಲ್ ಅಡ್ವಾಂಟೇಜ್ ಇದೆ. ಬಟ್ ಅದರ್ವೈಸ್ ಓಕೆ. ಸೊ ಏನಂದ್ರೆ ಮಾತಾಡೋ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಏನು ಹೇಳ್ತಾರೆ ಅಂದರೆ ಮಿರರ್ ರೀಡಿಂಗ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಸೊ ಕಣ್ಣಿನ ಮುಂದೆ ನಿಂತ್ಕೊಂಡು ಜೋರಾಗಿ ನ್ಯೂಸ್ ಪೇಪರ್ ಓದೋದು, ಜೋರಾಗಿ ಮಾತಾಡೋದು. ಯಾಕಂದರೆ ಎಲ್ಲ UPSC ಆಸ್ಪಿರೆಂಟ್ಸು ಇಂಟ್ರಾಕ್ಷನ್ ಕಡಿಮೆನೇ ಇರುತ್ತೆ ಬೇರೆಯವ್ರ ಜೊತೆ. ಸೊ ದಿಸ್ ದೇ ಕ್ಯಾನ್ ಡೂ ಫಾರ್ ಇಂಟರ್ವ್ಯೂ ಪ್ರಿಪರೇಷನ್. ಕಮಿಂಗ್ Expected questions. ಕ್ವಶನ್ಸ್ ವಿಲ್ ಬಿ ಆಲ್ವೇಸ್ ಆನ್ ಎಕ್ಸ್ಪೆಕ್ಟೆಡ್ ಲೈನ್ಸ್, ಅಟ್ ಲೀಸ್ಟ್ 50%. 50% ಕ್ವಶನ್ಸು ಏನು ಕೇಳ್ತಾರೆ ಅಂದರೆ ಬಿಫೋರ್ ಗೋಯಿಂಗ್ ಟು ಇಂಟರ್ವ್ಯೂ ಯು ಫಿಲ್ ಆನ್ ಅಪ್ಲಿಕೇಶನ್, ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಸೊ ಆಲ್ ದ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದೇರ್ ಓನ್ಲಿ. ಏನು ಕೇಳ್ತಾರೆ, ನಿಮ್ಮ ಊರ ಬಗ್ಗೆ ಕೇಳ್ತಾರೆ. ಓಕೆ, ಬಿಜಾಪುರ್ ಇಸ್ ಫೇಮಸ್ ಫಾರ್ ವಾಟ್, ಬಿಜಾಪುರಲ್ಲಿ ಏನು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ IT ಸೆಕ್ಟರ್ ಯಾಕೆ ಎಷ್ಟು ಡೆವಲಪ್ ಆಗಿದೆ. ಸೊ ಇದೆಲ್ಲ ಫಿಕ್ಸ್ಡ್ ಕ್ವಶನ್ಸು. ಇದು ವರ್ಷ ಎಲ್ಲ ಕರ್ನಾಟಕದ ಎಲ್ಲ ಆಸ್ಪಿರೆಂಟ್ಸು ಕೇಳ್ತಾರೆ. ರಿಮೈನಿಂಗ್ 50% ರ್ಯಾಂಡಮ್ ಇರುತ್ತೆ, ಏನು ಬೇಕಾಗಿ ಕೇಳ್ಬೋದು. ಸೊ ಅದನ್ನು ಕರೆಂಟ್ ಅಫೇರ್ಸು ಏನಿರುತ್ತೆ, ಬಟ್ ಸಮ್ ಆಫ್ ದ ಕ್ವಶನ್ಸು ಗೊತ್ತಿರೋಲ್ಲ, ಔಟ್ ಆಫ್ ನೋವೇರ್ ಕೇಳ್ತಾರೆ, ಅದು ಇರುತ್ತೆ. 50% ಅದು ಇರುತ್ತೆ, 50% ಯು ಕ್ಯಾನ್ ಪ್ರೆಡಿಕ್ಟ್. ಸೊ ನನಗೆ ನನ್ನ ಡಾಕ್ ಮೇಲೆ ಗೊತ್ತಿತ್ತು ಈ ಕ್ವಶನ್ ಬರುತ್ತೆ, ಇದು ಬರುತ್ತೆ, ನನ್ನ ವರ್ಕ್ ಮೇಲೆ. ಸೊ ನಾನು ಏನು ವರ್ಕ್ ಮಾಡ್ತಿದ್ದೀನಿ ದಟ್ ವಾಸ್ ಫಿಕ್ಸ್. New aspirants, have questions regarding the UPSC examinations and something? I think you have trained them very well, sir. They have no doubts. So that's a no doubt means two things. Either they know everything or they don't know anything. Okay. Thank you.